ಮನೆಗೆ ಬಂದ ಬಳಿಕ ದುಃಖಿಸಿ ಮನೆಯೊಳಗೆ ಅಳುತ್ತ ಕುಳಿತುಕೊಂಡಿದ್ರು. ಮಡಿಯಮ್ಮ ತಾಯಿಯವರು ಒಂದು ಕಡೆ ಕುಳಿತುಕೊಂಡಿದ್ದರು, ಸಂಗಮ್ಮನವರು ಒಂದು ಕಡೆ ಕುಳಿತುಕೊಂಡಿದ್ದರು. ಆದಾಯನವರು ಮನೆಯೊಳಗೆ ಇರಲಿಲ್ಲ. ಸ್ವಲ್ಪ ಹೊತ್ತುಗಳಾದ ಬಳಿಕ ಬಂದ್ರಂತ. ದುಃಖಿಸುವಂಥ ಧ್ವನಿಯನ್ನು ಕೇಳಿದ ಬಳಿಕ ಆದಾಯನವರು ಅಂತಾರೆ, ಮಡಿಯ ಯಾಕೆ ಅಳ್ತಾ ಇದ್ದಿ, ಏನಾಯಿತು? ಯಾರಾದರೂ ಏನಾದರೂ ಅಂದ್ರೆ ಏನು ನಿನಗೆ? ಇಲ್ಲ. ಮತ್ತು ಯಾಕೆ ದುಃಖಿಸ್ತಾ ಇದೆಯಾ? ಇಲ್ಲ, ಮಕ್ಕಳು ಇಲ್ಲದವರಿಗೆ ಮೋಕ್ಷವಿಲ್ಲ ಅಂತ ತಿಳ್ಕೊಂಡು ಅಂತಾರ. ನಮಗೆ ಪರಮಾತ್ಮ ಮಕ್ಕಳನ್ನು ಕೊಡುವುದಿಲ್ಲವೇನು? ಸಂಗಮನವರಂತಾರೆ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತ ತಿಳ್ಕೊಂಡಂತಾರ. ಮಾವ, ನಮಗೆ ಮಕ್ಕಳು ಕೊಡಂಗಿಲ್ಲ ಏನ ಪರಮಾತ್ಮ? ಮಕ್ಕಳ ಭಾಗ್ಯವನ್ನು ಸಿಗೋದಿಲ್ಲ ಏನಂತ ತಿಳ್ಕೊಂಡಂದಾಗ ಆದಾಯನವರು ಎಂಥ ಮಾತು ಹೇಳ್ತಾರ, ಕೊಡುವ ಶಿವ ಬಡವನಲ್ಲ, ಕೊಡುವ ಶಿವ ಬಡವನಲ್ಲ, ಬೇಡುವನು ಭಕ್ತನಲ್ಲ. ಕೊಡದೇ ಇರ್ತಕ್ಕಂಥವನು ಶಿವನಲ್ಲ, ಬೇಡದಿರ್ತಕ್ಕಂಥವನು ಭಕ್ತನಲ್ಲ. ಅವು ಕೇಳಬಾರ್ದು, ಅವನು ಕೊಟ್ಟಾಗ ತಗೋಬೇಕು ಅಂತ ತಿಳ್ಕೊಂಡ್ರೆ. ಮಕ್ಕಳ ಬಗ್ಗೆ ಕೊಟ್ಟಾಗ ತಗೋಬೇಕು. ಅವ ಯಾವಾಗ ಕೇಳ್ತಾನ ಒಳ್ಳೆ ಕೊಡ್ಬೇಕು, ಅವ ಕೊಟ್ಟಿರ್ತಾನ ಒಳ್ಳೆ ನಾವು ಕೊಡ್ಬೇಕಾಗತ್ತೆ. ಅದಕ್ಕೆ ಕೊಡದೇ ಇರ್ತಕ್ಕಂಥವನು ಶಿವನಲ್ಲ, ಕೊಡ್ತಾನೆ ಯಾಕೆ ಕಳ್ತಿದಿ ಅಂತ ತಿಳ್ಕೊಂಡ್ರು. ಅವಾಗ ಗುರುಗಳ ಹತ್ರ ಕರ್ಕೊಂಡು ಹೋದ್ರಂತ. ಮನೆ ಗುರುಗಳು ನಮ್ಮ ರುದ್ರಮುನಿ ಶಿವಾಚಾರ್ಯರ ಗುರು ಪರಂಪರೆ ಹೆಂಗದ, ಅಲ್ಲಿ ಕಲಿಕೇರಿಯ ಒಂದು ಮಠ, ಅದು ಹಿರೇಮಠ, ಗುರು ಪರಂಪರೆಯ ಮಠ, ಗುರುಸ್ಥಳದ ಮಠವಾಗಿರ್ತಕ್ಕಂಥದ್ದು. ಅಲ್ಲಿಗೆ ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋಗಿ ದೀಕ್ಷಾ ಕೊಟ್ಟರು. ಇಬ್ಬರಿಗೆ ಲಿಂಗ ದೀಕ್ಷಾ ಕೊಟ್ಟು ಪೂಜೆ ಮಾಡ್ಕೊತ ಹೋಗ್ರಿ, ನಿಮ್ಮ ಮಕ್ಕಳಕ್ಕವ ಅಂತ ತಿಳ್ಕೊಂಡ್ರು. ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತ ತಿಳ್ಕೊಂಡು ಹಂಗಲ್ಲ, ನಾವು ಗುರುವಿನ ಮಕ್ಕಳಾಗಬೇಕು, ಗುರುಪುತ್ರರಾಗಬೇಕು. ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಹುಚ್ಚಿ ಸಾಕಷ್ಟು ಪ್ರಾಣಿಗಳು ಮಕ್ಕಳು ಅಡದವಕ್ಕೇನು ಮೋಕ್ಷಕ್ಕವೇನ ಅಂತ ತಿಳ್ಕೊಂಡ್ರು. ಸಾಕಷ್ಟು ಪ್ರಾಣಿಗಳು ಮಕ್ಕಳನ್ನು ಎತ್ತವ, ಎಲ್ಲವಕ್ಕೂ ಕೂಡ ಮೋಕ್ಷ ಆಗಂಗಿಲ್ಲ. ನಾವು ಗುರುವಿನ ಮಕ್ಕಳಾದವರಿಗೆ ಮಾತ್ರ ಏನಂತ ತಿಳ್ಕೊಂಡ್ರೆ, ನಾವು ಗುರು ಮಕ್ಕಳಾಗಬೇಕಂದ್ರೆ ಅವ್ರು ನಾವು ಮಕ್ಕಳಾಗಬೇಕು. ಲಿಂಗ ದೀಕ್ಷಾ ತಗೊಂಡ್ರು, ಗುರುಗಳು ಆಶೀರ್ವಾದ ಮಾಡಿದರು. ನಿಮ್ಮ ಮಕ್ಕಳಾಗ್ತಾ ಹೋಗು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಗುರುಗಳ ಆಶೀರ್ವಾದ ಆಯ್ತು, ಬಂದರು. ಅವ್ರ ಗುರುಗಳು ಒಂದು ನೇಮ ಹೇಳಿದ್ರು, ಏನಂತ, ನಿಮ್ಮೂರಿನ ದೇವಸ್ಥಾನದೊಳಗೆ ಈಶ್ವರ ದೇವಸ್ಥಾನ, ಅಲ್ಲಿ ಹೋಗಿ ದಿನ ಏನು ಸೋಮವಾರಕ್ಕೊಮ್ಮೆ ವ್ರತವನ್ನು ಮಾಡಿರಿ, ನಿಮಗೆ ಮಕ್ಕಳಾಕವ ಅಂದರು. ಆಯ್ತು ಅಂತ ತಿಳ್ಕೊಂಡು ಮಡಿಯಮ್ಮ ಸಂಗಮಾಂಬಿ ಅವರು ಬೆಳಗ್ಗೆ ಎದ್ದ ಬಳಿಕ ವ್ರತ, ವ್ರತ ಅಂದ್ರೆ ಗೊತ್ತಾಕೈತಿಲ್ಲ, ವ್ರತ ಉಪವಾಸ ಅಂತಿರಲ್ಲ ನೀವು. ಉಪವಾಸ ಅಂದ್ರೆ ಗೊತ್ತಾಕೈತಿ ನಿಮಗೆ, ವ್ರತ ಅಂದ್ರೆ ಗೊತ್ತಾಗಂಗಿಲ್ಲ. ಉಪವಾಸ ಮಾಡ್ತಿರಲ್ಲ, ಮಾಡ್ತೀರಿವ? ಯಾವ ದೇವ್ರಿಗೆ ಮಾಡ್ತೀರಿ ಹೇಳ್ರಿ? ಅಲ್ಲಿ ನೀವೆಲ್ಲ ಮಾಡಂಗಿಲ್ಲ, ಸುಮ್ಮನೆ ತಾಯಂದಿರದಾರ ಅವ್ರು ಮಾಡ್ತಾರೆ. ನಮ್ಮ ಅಣ್ಣನ ಬಳಗದವ್ರು ಮಾಡಂಗಿಲ್ಲ ಅವರು, ಹೌದಿಲ್ಲ? ಮಾಡ್ತಿರಿಲ್ಲವ? ಯಾವ ದೇವ್ರಿಗೆ ಮಾಡ್ತೀರಿ ಹೇಳ್ರಿ? ಸೋಮವಾರ ಬಂತಂದ್ರೆ ಯಾವ ದೇವ್ರಿಗೆ? ಒಟ್ಟ ಮಾತಾಡಬಿಟ್ರಿ, ಎದುರಿಲ್ಲ ಎಲ್ಲರಿಗೆ. ಸೋಮವಾರ ರುದ್ರಮುನೀಶ್ವರ, ಮಂಗಳವಾರ ಕಾಳಮ್ಮ ಭದ್ರಕಾಳಿ, ಬುಧವಾರ ಗಣಪತಿಯ, ಗುರುವಾರ ರಾಘವೇಂದ್ರ, ಶುಕ್ರವಾರ ಕಾಳಮ್ಮ ಮಾಡ್ತೀರನ? ಯಾವುದು? ದ್ಯಾಮವ್ವ. ಶನಿವಾರ ಹನುಮಪ್ಪ, ಹೌದಲ್ಲ? ಆಯ್ತಾರ ಸುಟಿ ಅವತ್ತು ಯಾವ ದೇವ್ರಲ್ಲ, ಹೌದಲ್ಲೇವ? ನಮ್ಮ ದೇವ್ರು ಹಿಂಗೆ ಮಾಡ್ಕೊಂಬಿಟ್ಟು ನಾವು ವಾರಕ್ಕೊಮ್ಮೆ ದೇವ್ರು ಮಾಡ್ಕೊಂಬಿಟ್ಟು ನಾವು, ಹೌದಲ್ಲೇವ? ನೀವು ವ್ರತ ಮಾಡ್ತೀರಿ, ಈ ಕಡೆ ಮಾತಾಡಬೇಡ್ರಿ ತಾಯಂದ್ರೆ. ಸೋಮವಾರಕ್ಕೊಮ್ಮೆ ವ್ರತ ಮಾಡ್ತೀರಿ, ನೀವು ಮಾಡಂಗಿಲ್ಲ. ಹೆಂಗೆ ಉಪವಾಸ ಇರ್ತೀರಿವ? ಶಿವರಾತ್ರಿ ಅಂತ ಬರ್ತೈತೆ, ಅವಾಗ ಉಪವಾಸ ಮಾಡ್ತೀರಿ. ಸೋಮವಾರ ಅಂತ ಬರ್ತೈತೆ, ಅವಾಗ ಉಪವಾಸ ಮಾಡ್ತಾರೆ. ಉಪವಾಸ ಅಂತ ತಿಳ್ಕೊಂಡ್ರೆ ಏನು? ಅಂದ್ರೆ ಪರಮಾತ್ಮ, ವಾಸ ಅಂದ್ರೆ ಹತ್ತಿರ. ಅವತ್ತಿನ ದಿನವೆಲ್ಲವೂ ಕೂಡ ರುದ್ರಮುನೇಶ್ವರನಿಗೆ ನೀವು ಉಪವಾಸ ಮಾಡಾಕತ್ತೀರಿ ಅಂತ ತಿಳ್ಕೊಂಡ್ರೆ, ಭದ್ರಕಾಳಿಗೆ ಉಪವಾಸ ಮಾಡಾಕತ್ತೀರಿ ಅಂತ ತಿಳ್ಕೊಂಡ್ರೆ ನೆನಪಿರಲಿ, ಉಪವಾಸ ಅಂದ್ರೆ ಪರಮಾತ್ಮ, ವಾಸ ಅಂದ್ರೆ ಹತ್ತಿರ. ಏನಂತ ತಿಳ್ಕೊಂಡ್ರೆ ಸದಾವಕಾಲ ಆ ದೇವರ ಸ್ಮರಣೆ, ಆ ದೇವರ ಮೇಲೆ ಯಾರು ಉಪವಾಸ ಮಾಡಾಕತ್ತಿರಲ್ಲ ಅವತ್ತಿನ ದಿನವೆಲ್ಲವೂ ಕೂಡ ದೇವರ ಸ್ಮರಣೆ ಮಾಡುವುದಕ್ಕಾಗಿ ಉಪವಾಸ ಅಂತ ಕರ್ಕೊಂಬರ್ತಾರೆ. ಅದಕ್ಕೆ ಉಪವಾಸ ಅಂತಾರೆ. ನಮ್ಮ ಕಡೆ ಮಾಡ್ತಾರೆ ಉಪವಾಸನ, ಎಷ್ಟು ಚಂದ ಮಾಡ್ತಾರೆ ಗೊತ್ತಾ ನೀವು? ನಮ್ಮ ಕಡೆ ಒಂದು ಆದಿ ಬಸವಣ್ಣ, ದೊಡ್ಡ ಬಸವಣ್ಣ ಐತಿ, ಸೋಮವಾರಕ್ಕೊಮ್ಮೆ ಮಾಡ್ತಾರೆ. ಭಾಳ ಚಲೋ ಮಾಡ್ತಾರೆ. ಪ್ರತಿಯೊಂದು ಮನೆಗೆ ಹೋಗ್ತಾರ, ಅಲ್ಲಿಗೆ ಹೋಗಿ ದೀಪ ಹಚ್ಚಿ ಬರ್ತಾರೆ. ಅವತ್ತೆಲ್ಲ ಉಪವಾಸ ಮಾಡ್ತೈತಿ ಮಂದಿ. ಹೆಂಗೆ? ಕಂಠ ಮಟ್ಟ ಉಪ್ಪಿಟ್ಟು ತಿಂತೈತೆ, ಉಪವಾಸ ಮಾಡ್ತೈತಿ. ಹಿಂಗೆ ಉಪವಾಸ ಅಲ್ರಿ. ನಾವು ಹಿಂಗಾದ್ರಪ್ಪ ಅಂದ್ರೆ ದಿನಕ್ಕೆ ನಾವು 4 ಒಪ್ಪತ್ತು ಉಪವಾಸ ಮಾಡ್ತೀವಿ ನಾವು ಹಿಂಗಾದ್ರೆ.
ಇದಕ್ಕೆ ಉಪವಾಸ ಅನ್ನಂಗಿಲ್ಲ. ಶರಣರ ಅವ್ರು ಹೇಳ್ಕೊಂಡು ಬರ್ತಾರೆ, ಉಪ ಅಂದ್ರೆ ಪರಮಾತ್ಮ, ವಾಸ ಅಂದ್ರೆ ಹತ್ತಿರ. ಅದಕ್ಕೆ ವ್ರತ ಅಂತ ಕರೀತಾರ. ನೀವು ಹಿಡಿದಿರುವಂಥ ವ್ರತ ಸ್ವಲ್ಪ ಕೂಡ ತಪ್ಪಬಾರ್ದು. ನೆನಪಿರಲಿ ನಿಮಗೆಲ್ಲರಿಗೂ, ಯಾರು ಉಪವಾಸ ಮಾಡಾಕತ್ತೀರಿ, ದೇವ್ರ ಮೇಲೆ ಸ್ಮರಣೆ ಮಾಡಾಕತ್ತಿರಲ್ಲ, ಅವತ್ತಿನ ದಿನವೆಲ್ಲವೂ ಕೂಡ ಅವಾಚ್ಯ ಶಬ್ದಗಳನ್ನು ಮಾತನಾಡಬಾರ್ದು. ಶರಣರ ಅವತ್ತಿನ ದಿನವೆಲ್ಲ ಅವಾಚ್ಯ ಶಬ್ದಗಳನ್ನ ಮಾತನಾಡಬಾರ್ದು. ನಿಮ್ಮ ಮೇಲೆ ಯಾರೂ ಕೂಡ ಅವಾಚ್ಯ ಶಬ್ದಗಳನ್ನು ಮಾತಾಡಬಾರ್ದು. ನೀವು ಕೂಡ ಅವತ್ತೇನಂತ ತಿಳ್ಕೊಂಡ್ರೆ ಎಂಜಲದ ಊಟವನ್ನು ಮಾಡಬಾರ್ದು. ಇದು ನಿಯಮ. ಕೆಲವೊಂದಿಷ್ಟು ನಿಯಮಗಳದಾವು. ಹಂಗೆ ನಾವು ಉಪವಾಸ ಮಾಡ್ತೀವಿ ಅಂದ್ರೆ ಎಲ್ಲರೂ ಆಗದಾರ. ಹಂಗೆಲ್ಲ ನಿಯಮಗಳನ್ನು ಹಾಕ್ಕೊಂಡ್ರು ಅಂತ ತಿಳ್ಕೊಂಡ್ರೆ ಹಿಂಗೆಲ್ಲ ನಿಯಮಗಳು ಇರ್ತಾವ. ಎಂಜಲದ ನೀರು ಕುಡಿಬಾರ್ದು, ಎಂಜಲದ ಊಟ ಮಾಡಬಾರ್ದು, ನೀವು ಅವಾಚ್ಯ ಶಬ್ದಗಳನ್ನ ಯಾರಿಗೆ ಬೈಬಾರ್ದು, ನಿಮ್ಮ ಮೇಲೆ ಅವರು ಕೂಡ ಬೈಬಾರ್ದು. ಇದು ಉಪವಾಸ ಅಂತ ಕರ್ಕೊಂಡು ಬರ್ತಾರೆ. ಹೌದಲ್ರಿ? ಹಿಂಗೆ ಮಾಡಬೇಕು ಉಪವಾಸ ಅಂತ ತಿಳ್ಕೊಂಡ್ರೆ. ಸುಮ್ಮನೆ ಹಂಗೆ ಉಪವಾಸ ಅಂತ ತಿಳ್ಕೊಂಡು ಅನ್ನೋದ, ಮನ್ಯಾಗ ಇಡ್ಲಿ ಮಾಡಿರ್ತಾರೆ, 20 ಇಡ್ಲಿ ತಿನ್ನೋದು, ಆರಾಮಾಗಿ ಮಕ್ಕೊಂಬಿಡೋದು. ಯವ್ವ ಇಷ್ಟು ಉಪವಾಸ. ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ತಿನ್ನೋದು, ಸೇಬಣ್ಣು ಇದ್ರೆ ಸೇಬಣ್ಣು ತಿನ್ನೋದು, ಏನೇನು ತೊಗೊಂಡಿಲ್ಲವ ಯವ್ವ. ಅವ್ರು ಇಲ್ಲಕ್ಕೆ ಏನೇನು ತೊಗೊಂಡಿಲ್ಲ, 1-2 ಸೇರು ಒಗ್ಗರಣೆಗೆ ತೋಸಿದ್ದೆ, ಹೀಗೆ ಮಾಡ್ಕೊಂಡು ಉಂಡಿ, ಏನೇನು ತೊಗೊಂಡಿಲ್ಲ, ಉಪವಾಸ ಇದೀನಿ ಮತ್ತೆ. ಯವ್ವ ಇದು ಎಲ್ಲರಿಗೆ ಮಾಡೋಕ್ಕೆ ಬರ್ತೈತಿ ಉಪವಾಸ. ಈ ರೀತಿ ಎಲ್ಲ ವ್ರತವನ್ನು ಮಾಡಬೇಕಲ್ಲ. ಸಂಗಮಾಂಬಿಯವರು ಏನಂತ ತಿಳ್ಕೊಂಡ್ರೆ ಪ್ರತಿ ಸೋಮವಾರಕ್ಕೊಮ್ಮೆ ಆ ತಾಯಿ ಏನಂತ ತಿಳ್ಕೊಂಡ್ರೆ ವ್ರತ ಮಾಡಕತ್ತಾಳ. ಮಡಿಯಮ್ಮನವ್ರು ಮಾಡಾಕತ್ತಾರ, ಇಬ್ಬರೂ ಮಾಡಾಕತ್ತಾರ. ಬೆಳಗ್ಗೆ ಸ್ನಾನ ಮಾಡಿದ ಬಳಿಕ ಸೀದಾ ಸ್ನಾನ ಪೂಜೆ ಮುಗಿಸ್ಕೊತಾರ. ಹೋಗಿ ಗುಡಿ ಹತ್ರ ಹೋಗಿ ಪ್ರದಕ್ಷಿಣೆನ ಹಾಕ್ತಾರ. ಪ್ರದಕ್ಷಿಣೆಯನ್ನು ಹಾಕಿ ಹಿಂಗೆ ಮತ್ತೆ ಮನೆಗೆ ಬರ್ತಾರ. ಅವತ್ತಿನ ದಿನವೆಲ್ಲವೂ ಕೂಡ ದೇವರ ಹೆಸರಿನ ಮೇಲೆ ಶಿವ ಶಿವ, ಕುಂತರು ಶಿವ, ನಿಂತರು ಶಿವ, ಎದ್ದ ಬಳಿಕನು ಶಿವ 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 ಅನ್ಕೊಂತನ ಹೋಗ್ತಾರ. ಇದಕ್ಕೆ ಹೊಲಕ್ಕೆ ಹೋದರೂ ಕೂಡ ಶಿವ ಶಿವ, ಮನೆ ಹೊಲ್ದಾಗ ಕೆಲಸ ಮಾಡಿದ್ರು ಕೂಡ ಶಿವನಾಮ ಸ್ಮರಣೆ ಮಾಡ್ಕೊತ, ಯಾರು ಕೆಲಸ ಮಾಡ್ಕೊತ ಮಾಡ್ತಿರಲ್ಲ ಶಿವ ಸ್ಮರಣೆ ಮಾಡ್ಕೊತ, ಅದಕ್ಕೆ ಉಪವಾಸ ಅಂತ ಕರ್ಕೊಂಬರ್ತಾರೆ. ಅದಕ್ಕೆ ಉಪವಾಸ. ಹೌದಲ್ಲ? ಇವ ಹಿಂಗೆ ಉಪವಾಸ ಮಾಡೋದು ಅಂತ ಕರ್ಕೊಂಬರ್ತಾರ. ಹಂಗೆ ಆ ತಾಯಿ ಏನಂತ ತಿಳ್ಕೊಂಡ್ರೆ ಬೆಳಗ್ಗೆ ಎದ್ದ ಬಳಿಕ ಹೋಗ್ತಿದ್ರು ದೇವಸ್ಥಾನಕ್ಕೆ. ಪ್ರತಿ ಸೋಮವಾರಕ್ಕೊಮ್ಮೆ ಹಿಂಗೆ ಹೋಗೋರು, ನಮಸ್ಕಾರ ಮಾಡೋರು, ಪ್ರದಕ್ಷಿಣೆ ಹಾಕೋರು, ಹಿಂಗೆ ಬರೋರು ಮಕ್ಕಳ ಸಲುವಾಗಿ. ನಮಗೆ ನಮ್ಮ ಮಠದಾಗ ರೀ, ನಮ್ಮದು ಹಿರೇಮಠದಾಗ ನಮ್ಮ ಮಠದಾಗ ಏನಂತ ತಿಳ್ಕೊಂಡ್ರೆ 1-2 ಜೋಡು ಪತ್ರಿ ಗಿಡ ಅದಾವ ರೀ. ಜೋಡು ಪತ್ರಿ ಗಿಡದ ಏನಂತ ತಿಳ್ಕೊಂಡ್ರೆ ಒಬ್ಬ ಹೆಣ್ಮಗಳು ಜೋಡು ಪತ್ರಿ ಗಿಡದ ಸುತ್ತಾಕತ್ತಿದ್ಲು. ಯಾವಾಗ? ರಾತ್ರಿ 3 ಗಂಟೆಗೆ ಸುತ್ತಾಕತ್ತಿದ್ಲು. ನಾನಂದೆ ಅದಕ್ಕೆ ಸುತ್ತಾಕತ್ತಾಳ. ಮುಂಜಾನೆ ಕೇಳಿದೆ, ತಾಯಿ ಯಾಕೆ ಸುತ್ತಾಕತ್ತಿದ್ದಿ ಪತ್ರಿ ಗಿಡನ, ರಾತ್ರಿ ಬಂದು ಸುತ್ತಿಯಲ್ಲ ಅದಕ್ಕೆ? ಮಕ್ಕಳ ಸಲುವಾಗಿ. ಹೌದಾ? ನಾನಂದೆ ಮತ್ತು ನಿಮ್ಮ ಯಜಮಾನ ಎಲ್ಲಿ ಅದಾನ? ನಮ್ಮ ಯಜಮಾನ ಗೋವಾದಾಗ ಅದಾನ ಅಂದ್ಲಕ್ಕಿ. ಗೋವಾದಾಗ ಗಂಡ, ಕರ್ನಾಟಕದ ಹೆಣ್ತಿದ್ರು ಮಕ್ಕಳಕ್ಕವನು. ಎಲ್ಲಿ ಇರಬೇಕು, ಹೆಂಗೆ ಇರಬೇಕು ಅನ್ನೋದು ಬೇಕಲ್ಲ. ಮಕ್ಕಳು ಕೊಡ್ತಾರ ಅಂತ ತಿಳ್ಕೊಂಡ ಬಳಿಕ ಏನೆಲ್ಲ ಹೋಗುತ್ತಿರ್ತದೆ, ಜನ ಎಲ್ಲೆಲ್ಲ ಹೋಗಿ ಬರ್ತೈತಿ. ಮಕ್ಕಳ ಸಲುವಾಗಿ ಏನೆಲ್ಲ ಹೋಗಿ ಬರ್ತಿರ್ತೈತಿ. ಯಾರೋ ಒಬ್ರು ಹೇಳಿದ್ರಂತ, ಇಂತಲ್ಲಿ ಮಕ್ಕಳು ಕೊಡ್ತಾರ, ಹೋಗಿ ಬಾ ಅಂತ ತಿಳ್ಕೊಂಡ ಬಳಿಕ ಹೋದಂತ. ಅವಾಗ ಹೋದ ಬಳಿಕ ಅವರು ಪೂಜಾರಿ ಅರ್ಚಕರು ಹೇಳಿದ್ರಂತ, ಒಂದು 5 ಅಮಾಸಿ ಬಾ. 5 ಅಮಾಸಿ ಬಂದಂತ. ಮತ್ತು 5 ಅಮಾಸಿ ಆದ ಬಳಿಕ ಕೇಳಿದಂಥ ಪೂಜಾರಿಯನ್ನು, ಏನು ರೀ ಮಕ್ಕಳು ಕೊಡವಲ್ರಿ, ಮಕ್ಕಳು ಕೊಡ್ತಾರೆ ಅಂತ ತಿಳ್ಕೊಂಡು ಎಲ್ಲ ಪ್ರಸಿದ್ಧ ಆಗೈತಿ, ನೀವು ನೋಡಿದ್ರೆ ಮಕ್ಕಳು ಕೊಡವಲ್ರಿ. ಆಯ್ತು ಮರಮಯ್ಯ, ಇನ್ನೊಂದು 5 ಅಮಾಸಿ ಬಾ. ಮತ್ತು 10 ಅಮಾಸಿ ಬಂದ. 10 ಅಮಾಸಿ ಬಂದು ಮತ್ತೆ ಪೂಜಾರಿ ಊಟ ಗುದ್ದಾಡಕೈತಿ. ಏನು ರೀ ನೀವು ಒಟ್ಟು ಮಕ್ಕಳು ಕೊಡವಲ್ರಿ, ಮಕ್ಕಳು ಕೊಡ್ತಾರೆ ಅಂತ ತಿಳ್ಕೊಂಡ ಬಳಿಕ ಇನ್ನೊಂದು ಅಮಾಸಿ ಬಾತಪ್ಪ ಅಂತ ತಿಳ್ಕೊಂಡ್ರು. ಇನ್ನೊಂದು ಅಮಾಸಿನೂ ಬಂದ, ಗುದ್ದಾಡಕತ್ತಿದ. ಏನಪ್ಪ ಮಕ್ಕಳು ಕೊಡ್ತಾರೆ ಅಂತ ಬಂದು 11 ಅಮಾಸಿ ಆದ್ರೆ ಮಕ್ಕಳು ಕೊಡಕ್ಕೆ ತಯಾರಿಲ್ಲ, ನೀವೇ ಅಂತ ತಿಳ್ಕೊಂಡು ಹಿಂಗೆ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರಂದ್ರಂತ ಅರ್ಚಕರು ಪೂಜೆ ಮಾಡ್ತಕ್ಕಂಥವ್ರು, ತಮ್ಮ ಎಷ್ಟು ಸಾರ ಬಂದ್ರು ನೀವು ಒಬ್ಬನ ಬರಕತ್ತಿದಿ, ಮತ್ತು ನೀನು ಹೆಣ್ತಿನ ಕರ್ಕೊಂಬಂದಿಲ್ಲಲ್ಲ ಒಟ್ಟ ಬಂದ್ರಾಗ, ಮತ್ತು ನಿನ್ನ ಹೆಣ್ತಿಲ್ಲದಾಳ, ನನಗಿನ್ನೂ ಮದುವೆ ಆಗಿಲ್ಲ ಅಂದಂತವ. ನನಗಿನ್ನೂ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರಂದ್ರಂತ, ನೋಡ್ತಮ್ಮ ಮದುವೆ ಆಗಿದ್ರೆ ಮಕ್ಕಳಕ್ಕವ, ನಮ್ಮ ಮೋಕ್ಷ ಪಡಬೇಕಾದ್ರೆ ಗುರು ನಮ್ಮ ಹತ್ರ ಇರಬೇಕು ಅಂತ ತಿಳ್ಕೊಂಡಂತಾರೆ. ಹಂಗೆ ಆ ತಾಯಿ ವ್ರತವನ್ನು ಮಾಡಬೇಕಾದ್ರೆ ಹಿಂಗೆ ಮಾಡಿದ್ಲಲ್ಲ. ಕ್ರಮ ತಪ್ಪಿ ನಡೆದರೆ ಕಷ್ಟ ಮಿನ್ನುಂಟೆ ಎನ್ನುವ ಹಾಗೆ ಒಂದಿಷ್ಟು ಕ್ರಮ ತಪ್ಪಲಿಲ್ಲ. 5 ಸೋಮವಾರಗಳ ಪರ್ಯಂತರ ಆ ತಾಯಿ ಹಿಂಗೆ ವ್ರತವನ್ನು ಮಾಡ್ತಾಳೆ, ಉಪವಾಸವನ್ನು ಮಾಡ್ತಾಳೆ. ಇಬ್ಬರೂ ಕೂಡ ಮಾಡಿಕೊಂಡು ರಾತ್ರಿ ಸಮಯ ಹಿಂಗೆ ಹಗಲೆಲ್ಲ ಕೂಡ ರಾತ್ರಿ ಆದ ಬಳಿಕ ಹಗಲೆಲ್ಲ ಕೂಡ ಶಿವಸ್ಮರಣೆ ಮಾಡ್ತಾರೆ. ಶಿವ 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 ಅನ್ಕೊಂತ ಹಿಂಗೆ ರಾತ್ರಿ ಮಲ್ಕೊಂಡ್ರೆ, ರಾತ್ರಿ ಸಮಯದಾಗ ಮಲ್ಕೊಂಡಾಗ ಸಂಗಮನವರು, ಶರಣರ ನೆನಪಿರಲಿ, ಸಂಗಮನವ್ರ ಕನಸಿನೊಳಗ ಪರಮಾತ್ಮ ಪ್ರತ್ಯಕ್ಷನಾದ. ಯಾರಿವ? ಈ ಕಡೆ ನೋಡ್ರಿ ತಾಯಂದ್ರ, ಯಾರು ಕನಸಿನಾಗ ಪ್ರತ್ಯಕ್ಷರಾದ್ರೆ? ಸಂಗಮನವರು. ಕನಸಿನಾಗ ಪರಮಾತ್ಮ ಬಂದ. ನಿಮ್ಮ ಕನಸಿನಾಗ ಇಷ್ಟೆಲ್ಲ ಭಕ್ತಿಯಿಂದ
ಪುರಾಣ ಕೇಳಾಕತ್ತೀರಿ, ಇಷ್ಟು ವರ್ಷ ಆಗೈತೆ. ರುದ್ರಮುನೀಶ್ವರ ಯಾವಾಗಾರ ಬಂದಾನ ನಿಮ್ಮ ಕನಸಿನಾಗ? ಯಾವಾಗಾರ ಬಂದಾನ? ಯಪ್ಪ, ಯಾರು ಎಂದು ಬರ್ಬೇಕಾದ ಪರಮಾತ್ಮ? ನೋಡು, ಸಂಗಮನವರ ಕನಸಿನೊಳಗೆ ಏನಂತ ತಿಳ್ಕೊಂಡ್ರೆ ಪರಮಾತ್ಮ ಬಂದಾನ. ಬಂದು ಹೇಳಕತ್ತಿನಂತ, ಸಂಗಮ, ನಿನಗೆ ಈ ಜನ್ಮದಲ್ಲಿ 2 ಫಲಗಳು. ನಿನಗೆ ಈ ಜನ್ಮದೊಳಗೆ 2 ಮಕ್ಕಳಾಗ್ತವ. ಮೊದಲನೇ ಮಗ ನಿನ್ನ ಅಕ್ಕನಾಗಿರ್ತಕ್ಕಂಥ ಮಡಿಯಮ್ಮನವರ ಹುಡಿ ಒಳಗೆ ಹಾಕಬೇಕು ಅಂತ ತಿಳ್ಕೊಂಡ್ರು. ನೋಡಿ ಹೆಂಗಿರ್ಬೇಕು. ಎರಡನೇ ಮಗ ಅವ ನಿನ್ನ ಮಗ ಅಂತ ತಿಳ್ಕೊಂಡ್ರು. ನಿಮ್ಮ ಅಕ್ಕನಿಗೆ ಈ ಜನ್ಮದಲ್ಲಿ ಮಕ್ಕಳಾಗುವಂಥ ಯೋಗವಿಲ್ಲ, ಹಾಗಾಗಿ ನಿನಗೆ 2 ಮಕ್ಕಳ ಕೊಡ್ತೀನಿ. ಮೊದಲನೇ ಮಗನನ್ನ ನೀನೇನು ಮಾಡಬೇಕು? ಸಂಗಮ, ನಿನ್ನ ಅಕ್ಕನಾಗಿರ್ತಕ್ಕಂಥ ಮಡಿಯಮ್ಮನವರ ಹುಡಿ ಒಳಗೆ ನೀ ಹಾಕಬೇಕು ಮೊದಲನೇ ಮಗನ್ನ. ಎರಡನೇ ಮಗನನ್ನ ನಿನ್ನ ಜೀವನಕ್ಕೆ, ನಿನ್ನ ಸಂಸಾರಕ್ಕೆ, ನಿನ್ನ ವಂಶ ಉದ್ಧಾರಕ್ಕೆ ನೀ ಇಟ್ಕೋಬೇಕು ಅಂತ ತಿಳ್ಕೊಂಡಂದಾಗ ಕನಸಿನಲ್ಲಿ ಶರಣರು ಪರಮಾತ್ಮ ಕನಸಿನಾಗ ಬಂದಾನ ಅಂತ ತಿಳ್ಕೊಂಡ್ರೆ ನಿಮ್ಮೆಲ್ಲರ ಮನಸ್ಸು ಪವಿತ್ರ ಇದ್ದಾಗ ಮಾತ್ರ ಕನಸು ಬೀಳ್ತಾವೆ, ಇಲ್ಲಾಂದ್ರೆ ಬೀಳಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಅಂತಃಕರಣ ಅನ್ನೋದು ಏನೈತಲ್ಲ, ಅಂತಃಕರಣದೊಳಗೆ ಮನಸ್ಸು ಪರಿಶುದ್ಧವಾಗಿರ್ತಕ್ಕಂಥ ಸಮಯದೊಳಗೆ ಮಾತ್ರ ನಿಮಗೆಲ್ಲರಿಗೂ ಪರಮಾತ್ಮನ ಪ್ರತ್ಯಕ್ಷನಾಗಿ ಕನಸಿನಾಗ ಬಂದು ಆಶೀರ್ವಾದ ಮಾಡ್ತಾನೆ, ಇಲ್ಲಾಂದ್ರೆ ಮಾಡೋಕ್ಕಾಗಂಗಿಲ್ಲ. ನಿಮ್ಮ ಕನಸಿನಾಗ ಬಂದಾನ ಪರಮಾತ್ಮ. ಯಾವಾಗಾರ ಬಂದಾನ? ಹುಡುಗ್ರು, ಏಯ್ ಸುಮ್ಕೋದು. ನಿಮ್ಮ ಕನಸಿನಾಗ ಯಾರು ಬರ್ತಾರೆ ಹೇಳ್ರಿ? ನಾವು ಸ್ಮರಣೆ ಮಾಡಂಗಿಲ್ಲ, ಮಲ್ಕೋಬೇಕಾದ್ರೆ ಹೆಂಗೆ ಮಲ್ಕೊಂತೀವಿ ಹೇಳ್ರಿ? ಒಟ್ಟ ನಾವು ಶಿವ ಅಂತ ತಿಳ್ಕೊಳಂಗಿಲ್ಲ. ನಾವು ಶಿವ ಅಂದಿದ್ರೆ ನೆನಪಿಲ್ಲ. ಹಿಂಗೆ ಮಲ್ಕೋಬೇಕಾದ್ರೆ ಶಿವ ಅಂತ ಮಲ್ಕೊಳಂಗಿಲ್ಲ. ನಾವು ಟಿ ವಿ ನೋಡಿರ್ತೀವಿ, ಟಿ ವಿ ನೋಡ್ಕೊತ ಹಿಂಗೆ ಮಲ್ಕೊತೀವಿ. ಟಿ ವಿ ನೋಡಂಗಿಲ್ಲ. ಈಗ ಮಗ್ಲ ಮೊಬೈಲ್ ಐತಿ, ಈಗ ಮೊಬೈಲ್ ನೋಡ್ಕೊತ ಮಲ್ಕೊಂಡ್ಬಿಡ್ತೀವಿ. ಹೌದಾ? ಅದು ಮೊಬೈಲ್ ನೋಡ್ಕೊತ ಮಲ್ಕೊಂಡ್ಬಿಡ್ತೀವಿ. ಎಷ್ಟು ಅಡಾಪ್ಟ್ ಆಗಿವಿ ಮೊಬೈಲಿಗೆ ಅಂತ ತಿಳ್ಕೊಂಡ್ರೆ ಅಷ್ಟು ಅಡಾಪ್ಟ್ ಆಗಿಬಿಟ್ಟಿವಿ. ಎದ್ದ ಬಳಿಕ ನಮಗೆ ಶರಣರ ನೆನಪಿರಲಿ, ಕನಸಿನ್ಯಾಗ ಪರಮಾತ್ಮ ಬರೋದು ಅದು ಭಾಳ ಪುಣ್ಯ. ದೈವಿ ಕನಸು ಅಂತ ಕರೀತಾರೆ. ಕೆಟ್ಟ ಕನಸು ಬೇರೆ, ದೈವಿ ಕನಸು ಅಂತ ತಿಳ್ಕೊಂಡು ಕರೀತಾರೆ. ಹಂಗೆ ಕನಸುಗಳು ಬೀಳೋದು ಬೇರೆ. ನಾನು ಕೊಪ್ಪಳ ಮಠಕ್ಕೆ ಹೋಗಿದ್ದೀನಿ ರೀ. ಕೊಪ್ಪಳಕ್ಕೆ ಹೋಗಿದ್ದೆ. ಹೋಗೋದ್ರಾಗ ಏನಾಯ್ತು, ತಡ ಆತ್ರಿ. ತಡ ಆಗೈತೆ ಅಂತ ತಿಳ್ಕೊಂಡು ಊರಿಗೆ ಬರೋಕ್ಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಮಠಕ್ಕೆ ಹೋದ್ರೆ ಆತು, ಇವತ್ತು ಒಂದಿನ ಅಲ್ಲೇ ವಸ್ತಿ ಇದ್ರಾತ ಅಂತ ತಿಳ್ಕೊಂಡು ನಾನು ಏನು ಮಾಡಿದೆ, ಮಠಕ್ಕೆ ಹೋದಿನಿ ರೀ. ಮಠಕ್ಕೆ ಹೋಗಿ ಅಜ್ಜಾರನ ದರ್ಶನ ತೊಗೊಂಡೆ. ಬರ್ರಿ ಶಾಸ್ತ್ರಗಳು ಯಾಕೆ ಒತ್ತಾಗಿ ಬಂದಿರಲ್ಲ ಅಂದರು. ಇಲ್ಲರಪ್ಪ, ನಾವು ಬೇರೆ ಕಡೆ ಹೋಗಿದ್ದೆ, ಹಿಂಗೆ ಬರೋದ್ರಾಗ ತಡ ಆತ್ರಿ. ಆಯ್ತು, ಇವತ್ತು ಇಲ್ಲೇ ವಸ್ತಿ ಇರ ಅಂತ ತಿಳ್ಕೊಂಡಂದ್ರು. ಅವ್ರ ಜೊತೆಗೆ ಪ್ರಸಾದ ಮಾಡಿದೆ. ರಾತ್ರಿ ಪ್ರಸಾದ ಮಾಡಿದೆ. ಆದ ಬಳಿಕ ಏನಂತ ತಿಳ್ಕೊಂಡ್ರೆ ಅವ್ರಂದ್ರೆ ಅಲ್ಲೇ ಮಲ್ಕೊಂತೀನಪ್ಪ ಅಂತ ತಿಳ್ಕೊಂಡ್ರು. ಅವಾಗ ಹುಡುಗರು, ಶಾಲೆ ಹುಡುಗರು ಭಾಳ ಇದ್ವು ಆ ಕಡೆ ಹಳೆ ಮಠದಾಗ. ಅಲ್ಲೇ ಮಲ್ಕೊಂತೀನಿ ಬಿಡ್ರಿ, 8, 9ನೇ ತರಗತಿ ಹುಡುಗರು ಅದಾರ, ಆ ಕೋಣಿ ಒಳಗೆ ನಾ ಮಲ್ಕೊಂತೀನಿ ಬಿಡ್ರಿ ಅಂತ ತಿಳ್ಕೊಂಡಂದಾಗ ಅವ್ರ ಜೊತೆಗೆ ಹಿಂಗೆ ಮಲ್ಕೊಂಡೆ. ಹಿಂಗೆ ಮಲ್ಕೊಂಡಾಗ ನಾನು ಆ ಮಠಕ್ಕೆ ಹೋಗ್ಬೇಕಾದ್ರೆ ಮಠದ ಮುಂದಾಸಿ ಇನ್ನೇನು ಮಠಕ್ಕೆ ಹೊಂಟಿದ್ನಲ್ಲ, ಮಠಕ್ಕೆ ಹೋಗ್ಬೇಕಾದ್ರೆ ಅವಾಗ ಏನು ಸಾಯಂಕಾಲ ಒಬ್ಬ ಕೈಲಾಸಕ್ಕೆ ಹೋಗಿದ್ದೀನಿ ರೀ. ಅವ್ರ ಮುಂದೆ ಬಾಲಿಗೆ ಬಾರಿಸೋರು ಬಾರಿಸ್ತಿದ್ರು, ಇದು ಕೈಲಾಸಕ್ಕೆ ಹೋಗಿದ್ದರು. ಆ ಹೆಣ ನೋಡಿ ನಾನು ಮಠದಾಗ ಹೋಗಿದ್ದೆ. ಮಠದಾಗ ಹೋಗಿ ಹಿಂಗೆ ಮಲ್ಕೊಂಡು ಬಳಿಕ ಏನಾಯ್ತು ರೀ, ರಾತ್ರಿ 12 ಗಂಟೆ ಆಯ್ತು. ನನ್ನ ಮಗ್ಳು ಮಲ್ಕೊಂಡು ಆ ಹುಡುಗನ ಕತ್ತಿದ್ದು ಏನಂತ, ಬಂತೋ ಅಂದ. ನಾನು ಅಂದ್ಕೊಂಡೆ, ಏನಂದ ನೀವು ಬರಬೇಕಾದ್ರೆ ಅವನು ಕೈಲಾಸ ಕೊಂಟಾನಂತ ಅನ್ಕೊಂಡು ಹಿಂಗೆ ಬಂದೆ. ಅವನೇನಾರ ಈ ಕೋಣ್ಯಾಕೆ ಬಂದ ನಾನು ಹಂಗೆ ಅನ್ನೋದ್ರೆ ಅವ ಸುಮ್ಮನೆ ಇರಲಿಲ್ಲ ರೀ. ಅವ ಹಿಂಗೆ ಬಂತು ಅಂತಿದ್ರು. ಹಿಂಗೆ ಒಳ್ಳೆ ಮಕ್ಕೊಂಡವ. ಮತ್ತೆ ಯಪ್ಪ, ಈ ಕೋಣ್ಯಾಗ ಬಂದಿದ್ದಾಗ ಅದ ನಾವು ಇವು ಕಾಣ್ತಿದ್ದಾಗ ಇದ್ದೇವು ಅಂತ ತಿಳ್ಕೊಂಡು ನಾ ಹಿಂಗೆ ಮಲ್ಕೊಂಡ್ರಿ. ಮತ್ತೆ ಹಿಂಗೆ ಮಲ್ಕೊಂಡು ಬಳಿಕ ಅವ ಏನಂದ, ಬಂತೋ ಗೋಲ್ ಅಂದ. ಹಿಂಗಂದ. ಮುಂಜಾನೆದ್ದ ಹುಡುಗನು ಕೇಳಿದೆ, ಯಾಕೆ ಓತಮ್ಮ ಹಿಂಗ್ಯಾಕೆ ಮಾತಾಡಕತ್ತಿದ್ದಿ, ಎದ್ದೇವು ಕಾಣತ್ತವನು. ಮತ್ತೇನೋ ಬಂತೋ ಗೋಲ್ ಅಂದಿಲ್ಲ. ಇವತ್ತು ಫುಟ್ಬಾಲ್ ಮ್ಯಾಚ್ ಐತ್ರಿ ಅಜ್ಜರ್ ಅಂದವ. ನಾವು ಯಾವ ರೀತಿ ಒಳಗೆ ಮನಸ್ಸಿನಾಗ ಇಟ್ಕೊಂಡು ಮಲ್ಕೊಂತೀವಲ್ಲ, ಹಂಗೆ ಸಂಗಮಾಂಬಿಯವರ ಕನಸಿನೊಳಗೆ ಪರಮಾತ್ಮ ಪ್ರತ್ಯಕ್ಷನಾದ. ಆಶೀರ್ವಾದ ಮಾಡಿದ, ನಿನಗೆ 2 ಫಲಗಳನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಮಾಯವಾದ. ಅದೇ ಸಮಯಕ್ಕೆ ಮಡಿಯಮ್ಮನವರ ಕನಸಿನಾಗ ಹೋಗಿ ಹೇಳಿದ, ಮಡಿಯಮ್ಮ, ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗುವಂಥ ಯೋಗವಿಲ್ಲ, ನಿನ್ನ ತಂಗಿಯಾದ ಸಂಗಮಾಂಬಿಯವರಿಗೆ 2 ಮಕ್ಕಳ ಫಲವಾಗ್ತದ. ಮೊದಲನೇ ಮಗ ಅವ ನಿನ್ನ ಮಗ ಅಂತ ತಿಳಿದುಕೋ. ನಿನ್ನ ಹುಡಿ ಒಳಗೆ ನಿಮ್ಮ ತಂಗಿ ನಿನ್ನ ಹುಡಿ ಒಳಗೆ ಹಾಕ್ತಾಳ, ಅವನೇ ನಿನ್ನ ಮಗ ಅಂತ ತಿಳಿದುಕೋ. ಆಶೀರ್ವಾದ ಮಾಡಿ ಪರಮಾತ್ಮ ಮಾಯವಾದಂಥ. ಮುಂಜಾನೆದ್ದ ಬಳಿಕ ಸಂಗಮ್ನವರು ಓಡಿ ಬರಾಕತ್ತಿದ್ರಂತ. ಅಕ್ಕ, ನಾನೊಂದು ಕನಸ ಕಂಡಿ ಅಂದಳು. ಹೌದೇನ? ಏನು ಕನಸು? ಕನಸಿನಾಗ ಪರಮಾತ್ಮ ಬಂದಿದ್ದಕ್ಕ, ನನಗೆ ಮಕ್ಕಳಾಗುವಂಥ ಯೋಗ ಅದ, ಮಕ್ಕಳ ಅಕ್ಕವ ಅಂತ ತಿಳ್ಕೊಂಡಂತಾರ.
ಹೌದೇ, ಚಲೋ ಆಯ್ತು, ನಿನಗಾದ್ರಷ್ಟ ನನಗಾದ್ರಷ್ಟ. ಏನಂದ? ಇಲ್ಲಕ್ಕ, ನನಗೆ 2 ಮಕ್ಕಳು ಫಲ ಕೊಡ್ತೀನಿ ಅಂತ ತಿಳ್ಕೊಂಡಂದ. ಅದು ಮೊದಲನೇ ಮಗ ನಿನ್ನ ಉಡಿ ಒಳಗೆ ಹಾಕು ಅಂತ ತಿಳ್ಕೊಂಡಂದ. ಹೌದವ್ವ, ನನಗೆ ಮಕ್ಕಳಾಗುವಂಥ ಯೋಗ ಇಲ್ಲ, ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗಂಗಿಲ್ಲ, ನಿನ್ನ ತಂಗಿಯಾದ ಸಂಗಮನವರಿಗೆ ಮಕ್ಕಳಾಗ್ತವ, ಮೊದಲನೇ ಮಗ ನಿನ್ನ ಮಗ ಅಂತ ತಿಳ್ಕೊಂಡು ಹೇಳಿದ. ಹೌದೇ, ಆಗ್ಲಕ್ಕ, ಅಷ್ಟೇ ಆಗ್ಲಿ ಅಂತ ತಿಳ್ಕೊಂಡ ಬಳಿಕ ಮುಂದೆ ದಿನಗಳ ಕಳೆದ ಬಳಿಕ ಸಂಗಮಾಂಬಿಯವರು 3 ತಿಂಗಳ ಗರ್ಭಿಣಿ. 6 ತಿಂಗಳ ಕಳೆಯಿತು. ಆದರೆ ಆದಯ್ಯನವರು ಸಂಸ್ಕಾರ ಅಂತ ತಿಳ್ಕೊಂಡಂತಾರೆ, ಗರ್ಭಕ್ಕೆ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ಲಿಂಗ ದೀಕ್ಷೆಯನ್ನು ಕೊಡಿಸಿದ್ರಂತ 6 ತಿಂಗಳ ಕಳೆಯಿತು. ಮುಂದೆ ನೀವೆಲ್ಲರೂ 8 ತಿಂಗಳಾದ ಬಳಿಕ ಆ ಸೀಮಂತ ಕಾರಣ ಅಂತ ತಿಳ್ಕೊಂಡು ಮಾಡ್ತಾರೆ. ಹಂಗೆ ಅವತ್ತಿನ ದಿನಮಾನದಲ್ಲಿ ಸಂಗಮನವರಿಗೆ ಸೀಮಂತ ಕಾರಣ ಮಾಡಿದರು. ಮುಂದೆ ದಿನಗಳ ಕಳೆಯಿತು. ದಿನಗಳ ಕಳೆದ ಬಳಿಕ ಶರಣರ ನೆನಪಿರಲಿ, ಆ ಅರಳಗುಂಡಿಗೆ ಒಳಗೆ ಏನಂತ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದಲ್ಲಿ ಆದಯ್ಯ ಮತ್ತು ಮಡಿಯಮ್ಮನವರು ಮಲಕಪ್ಪ ಸಂಗಮಾಂಬಿಯವರು ಯಾಕಂತ ತಿಳ್ಕೊಂಡ್ರೆ ಅಷ್ಟು ದಿನಗಳ ಪರ್ಯಂತರ, ಅಷ್ಟು ದಿನಗಳ ಆದ ಬಳಿಕ, ಸುಮಾರು ವರ್ಷಗಳ ಆದ ಬಳಿಕ ನಮಗೆ ಮಕ್ಕಳ ಭಾಗ್ಯವನ್ನು ಕರುಣಿಸೇನ ಪರಮಾತ್ಮ ಅಂದ ಬಳಿಕ ನಾನು ತವರ ಮನೆಗೆ ಕಳಿಸಬಾರ್ದಂತ ತಿಳ್ಕೊಂಡು ಸಂಗಮಾಂಬಿಯವರನ್ನು ಅರಳಗುಂಡಿಗೆ ಒಳಗೆ ಇಟ್ಟುಕೊಂಡ್ರು. ಅರಳಗುಂಡಿಗೆ ಒಳಗನೆ ಇಟ್ಟುಕೊಂಡ್ರಂತ. ಅವಾಗ ದಿನಗಳು ಕಳೆಯಿತು. ಕಳೆದ ಬಳಿಕ ಶುಭ ದಿನ 1668ರಲ್ಲಿ ಪುಷ್ಯ ಮಾಸದೊಳಗ ಷಷ್ಠಿ ದಿನ ಹೇಮಂತ ಋತುವಿನೊಳಗ ಸೋಮವಾರ ಬೆಳಗಿನ ಜಾವ ಚಿತ್ತಾ ನಕ್ಷತ್ರದಲ್ಲಿ ಅರಳಗುಂಡಿಗೆ ಒಳಗ ಸಂಗಮಾಂಬೆ ತಾಯಿಯವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮಹಾತ್ಮ ಶರಣಬಸವೇಶ್ವರ ಮಹಾರಾಜ್ ಕಿ, ರುದ್ರಮುನೀಶ್ವರ ಮಹಾರಾಜ್ ಕಿ. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಆ ಮಗು ಗಂಡು ಮಗು ಜನನವಾಯಿತು. ಗುರುಗಳಿಗೆ ಹೇಳಿದರು, ಯಪ್ಪ ಗಂಡು ಮಗು ಆಗೈತಿ, ಹೆಸರು ಎಂದಿಡಬೇಕಂತ ತಿಳ್ಕೊಂಡು ಅಂದಾಗ ಕಲಿಕೇರಿ ಮರಳಾದನ್ನು ಕರ್ಕೊಂಡು ಬರ್ತಾರೆ. 13 ದಿನದಲ್ಲಿ ಆ ಮಗುವಿಗೆ ನಾಮಕರಣ ಮಾಡುತ್ತಾರೆ. ಅಂಥ ಒಂದು ಕಾರ್ಯಕ್ರಮವನ್ನು ತಾಯಂದರು ಸ್ವಲ್ಪ ತಡವಾಯಿತು. ಯಾಕಂದ್ರೆ ವಿಷಯಗಳನ್ನು ಮುಂದಕ್ಕೆ ಹೋಳಿದಾಗಬೇಕಾಗಿತ್ತು. ಅದಕ್ಕೆ ಆ ಕಾರ್ಯಕ್ರಮ ನೆರವೇರಿಸಬೇಕಂತ